ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡಿದ್ದೀನಿ. ಪ್ರಮೋದ್ ಅವರು ರೇಷನ್ ಎಲ್ಲ ತಂದು ಇಟ್ಟಿದ್ದಾರೆ, ಇನ್ನೂ ಓಪನ್ ಮಾಡಿಲ್ಲ. ನಾನು ವಿಡಿಯೋ ಮಾಡಬೇಕು ಇರಿ ಅಂತ ಅಂದೆ. ಸೊ ಅದಕ್ಕೆ ತಂದುಬಿಟ್ಟು ಎಲ್ಲನೂ ಹಂಗೆ ಇಟ್ಟಿದ್ದಾರೆ. ಆ್ಯಂಡ್ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದ್ದಾರೆ. ಸೊ ನಮ್ಮನೇಲಿ ಏನಂದರೆ, ಗೊಂಬೆ ಬಂದ ಮೇಲಿಂದ ಪ್ರತಿ ಶುಕ್ರವಾರ ನಾವು ಪೂಜೆನ ಮಿಸ್ ಮಾಡ್ತಾ ಇಲ್ಲ. ನಾನೇನೆ ಪ್ರಮೋದ್ ಅವ್ರಿಗೆ ಯಾವ ವಾರ ಮಿಸ್ ಮಾಡಿದ್ರು ಪರವಾಗಿಲ್ಲ, ಶುಕ್ರವಾರ ಮಾತ್ರ ನೀನು ಮಿಸ್ ಮಾಡಲೇಬಾರ್ದು ಪೂಜೆನ ಅಂತ ಹೇಳಿದ್ದೆ. ಸೊ ಅದನ್ನು ಅವರು ಪಾಪ ಪಾಲಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ರೇಷನ್ ಎಲ್ಲ ತಂದು ಇಟ್ಟು ನನ್ನ ಎದ್ದೇಳಿಸಿ ಟಿಫನ್ ಎಲ್ಲ ಕೊಟ್ಟು ಇವತ್ತೆಲ್ಲ ಆಲ್ಮೋಸ್ಟ್ ಹಬ್ಬಕ್ಕೆ ಕಂಪ್ಲೀಟ್ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಏನೂ ಇಲ್ಲ, ಒಂಚೂರು ನಾನು ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ರೆ ಇನ್ನೇನೂ ಇಲ್ಲ. ಆ್ಯಂಡ್ ಗೊಂಬೆನೂ ಇವತ್ತು ಆರಾಮ್ಸೆ ನಿದ್ದೆ ಮಾಡ್ತಿದ್ದಾಳೆ. ನೆನೆ ಅಂತೂ ಫುಲ್ಲು ನಾನು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. 3 ವಿಡಿಯೋ ಮಾಡಬೇಕಿತ್ತು, ಶೂಟ್ ಮಾಡಬೇಕಿತ್ತು. 3 ಶೂಟ್ ಮಾಡೋಕ್ಕೂ ಅವಳು ಕರೆಕ್ಟಾಗಿ ಬಿಡಲಿಲ್ಲ ನನಗೆ. ಸೊ ಇವತ್ತು ಒಂದು 3 ಅಥವಾ 4 ಶೂಟ್ ಮಾಡೋಣ ಅಂತ ಪ್ರಮೋದ್ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಮಾಡ್ತೀವಿ ಗೈಸ್. ಇವಾಗ ಒಂದು ಆಲ್ರೆಡಿ ಕ್ಲಿಪ್ಪಿಂಗ್ ತೊಗೊಳಕ್ಕೆ ರೆಡಿ ಆಗಿದ್ದೀವಿ. ಸೊ ಅದನ್ನು ತೊಗೊಂಡು ನೆಕ್ಸ್ಟು ಮೇಲ್ಗಡೆ ಒಂದಾಯಿತು, ಇನ್ನು 3 ಮಾಡಬೇಕು. ಇನ್ನು 3 ಇದೆ. 3 ಮಾಡಿಬಿಟ್ಟು ಆಮೇಲೆ ಇನ್ನು ಇದೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ಏನೇನೆಲ್ಲ ತಂದಿದ್ದಾರೆ ಅಂತ. ಆ್ಯಂಡ್ ಒಂದು ಕ್ರೆಡಲ್ ಇತ್ತು ಗೊಂಬೆದು, ಇದು ಕಿಟಕಿಗೆ ಹಾಕೋದು. ಸೊ ಅದು ತುಂಬ ಒಂದೂವರೆ ತಿಂಗಳೇ ಆಯಿತು ಬಂದು, ಅದನ್ನು ಮಾಡಿರಲಿಲ್ಲ. ಸೊ ಅದನ್ನು ಇವತ್ತು ಮುಗಿಸ್ಬಿಡೋಣ ಅಂತ ಪ್ಲ್ಯಾನಲ್ಲಿ ಮಾಡ್ತಾಯಿದ್ವಿ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋದು, ಇಲ್ಲಾಂದರೆ ಮತ್ತೆ ನಾಳೆ ರೀಶೆಡ್ಯೂಲ್ ಮಾಡ್ಕೊಳ್ಳೋದು. ಸೊ ಇವತ್ತು ಅಪ್ಪುಗೆ ಪಾರ್ಟಿ ಡೇ ಇದೆ. ನಮಗೆ ಸುಕನ್ಯಾ ಮ್ಯಾಮು ನಾವಿರೋ ಸಿಚುವೇಶನ್ ಅಂದರೆ ನಮ್ಮನೆ ಮಗು ಇದೆ ಅಂದ್ಬಿಟ್ಟು, ಸೊ ನಮಗೆ ಯಾವುದೇ ರೀತಿ ಕಷ್ಟವಾಗಿರೋದು ಹೇಳಿಲ್ಲ. ಲಾಸ್ಟ್ ಇಯರು ರೊಟ್ಟಿ ಹೇಳಿದರು, 30 ರೊಟ್ಟಿನ ಮಸಾಲೆ ರೊಟ್ಟಿ ತೊಗೊಬರ್ಬೇಕು ಅಂತ ಮಾಡಿ ಕೊಟ್ಟು ಕಳಿಸಿದ್ದೆ ನಾನು. ಈ ವರ್ಷ ನಮ್ಮನೆ ಪಾಪು ಇದೆ ಅಂದ್ಬಿಟ್ಟು ಪಕ್ಕ ಇದು ಸುಕನ್ಯಾ ಮ್ಯಾಮ್ದೇ ಪ್ಲ್ಯಾನು. ಬರೀ ನಮಗೆ ಹಪ್ಪಳ ಹೇಳಿದ್ದಾರೆ ಅಷ್ಟೇ. ಒಂದು 30 ಹಪ್ಪಳ ಹೇಳಿದರು, ಅಲ್ಲ 15 ಜನಕ್ಕೆ ಹಪ್ಪಳ ಹೇಳಿದರು. ಪ್ರಮೋದವರು ಒಂದು 50 ಹಪ್ಪಳನ ಕರ್ದಿ ಕೊಟ್ಟು ಕಳಿಸಿದ್ದಾರೆ. ಚಿನಿ ಬೇಗ. ಸಾರಿ ಗೈಸ್, ಕಾಲ್ ಬಂತು, ಅದಕ್ಕೆ ಕಟ್ ಮಾಡಿದೆ. ಏನಂತ ಡಿಸ್ಕೌಂಟ್ ಆಗುತ್ತಂತ. ಓಕೆ, ಕ್ಯೂರ್ ಸ್ಕೀಮ್ದು ಇದೆಯಲ್ಲ, ಏನೋ ಕೂಪನ್ ಕೋಡು ಅಪ್ಲೈ ಆಗ್ತಿಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹೇಳ್ತಾ ಇದ್ಲು. ಅದಕ್ಕೇ ಕಾಲ್ ಮಾಡಿ ಕೇಳಿದ್ವಿ. ಸೊ ಅದು ಕರೆಕ್ಟಾಗಿ ಅಪ್ಲೈ ಮಾಡಬೇಕು ಸರ್, ಇನ್ನೊಂದ್ಸಲ ಹೇಳಿ ಅವ್ರಿಗೆ ಅಂತಿದ್ದಾರೆ. ಸೊ ಬ್ರ್ಯಾಂಡ್ ಚೆನ್ನಾಗಿದೆ ಗೈಸ್. ನಾನು ಯಾವುದೇ ರೀತಿ ಟ್ರೇಡಿಂಗ್ ಪ್ರಮೋಷನ್ ಆಗಿರ್ಬೋದು ಯಾವುದು ಮಾಡಲ್ಲ. ಸೊ ನಾನು ಯಾವುದು ಜೆನ್ಯೂನ್ ಇದೆ, ವರ್ಕ್ ಆಗುತ್ತೆ ಅಂಥದ್ದು ಮಾತ್ರನೇ ನಾನು ಕೊಲಾಬ್ರೇಷನ್ ಮಾಡೋದು. ಸುಳ್ಳು ಪ್ರಮೋಷನ್ ನಾನು ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅದು ಜನಗಳಿಗೆ ಎಫೆಕ್ಟ್ ಆಗುತ್ತೆ. ಈಗ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ತುಂಬ ಜನ ಟ್ರೇಡಿಂಗ್ ಪ್ರಮೋಷನ್ಗಳನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಜನಗಳಿಗೆ ಎಫೆಕ್ಟ್ ಆಗ್ತಿದೆ. ಅದಕ್ಕೋಸ್ಕರ ನಾನು ಅದು ಯಾವುದೂ ಮಾಡಲ್ಲ. ಬ್ರ್ಯಾಂಡ್ಗಳದ್ದು ಮಾತ್ರ ನಾನು ಮಾಡೋಕ್ಕೆ ಹೋಗೋದು. ಸೊ ಯಾವ್ದು ಚೆನ್ನಾಗಿದೆ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತೀನಿ ಅಂಥದ್ದು ಮಾತ್ರನೇ ನಾನು ಪ್ರಮೋಟ್ ಮಾಡೋದು. ಸೊ ನನಗೆ ಕ್ರೆಡಲ್ದು ಮಾಡುವಾಗ ಸಿಗ್ತೀನಿ. ಸೊ ಇನ್ನೊಂದು ಮಾಡುವಾಗ ಅದು ನಗು ಬಂದ್ಬಿಡುತ್ತೆ, ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಅದು ಬಕೆಟ್ ಎಲ್ಲ ಇಟ್ಕೊಂಡು ಮಾಡಬೇಕು, ಅದಕ್ಕೋಸ್ಕರ. ಆಮೇಲೆ ಸಿಗ್ತೀನಿ ಗೈಸ್. ಇವಾಗಲೇ ತೋರಿಸ್ಬಿಡಲ್ಲ, ಆಮೇಲೆ ತೋರಿಸ್ತೀನಿ ಚಿನಿ. ಬಟ್ಟೆದು ಕ್ಲಿಪ್ಪಿಂಗ್ ತೊಗೊಂಡ್ಮೇಲೆ ಪ್ರಮೋದ್ ಅವರು ಪೂಜೆ ಎಲ್ಲ ಆದಮೇಲೆ ನನಗೋಸ್ಕರ ಒಂದು ಕ್ಲಿಪ್ಪಿಂಗ್ನ ಇಟ್ಟಿರ್ತಾರೆ. ಯಾಕೆಂದರೆ ಪೂಜೆ ಟೈಮಲ್ಲಿ ನಾನು ಇಲ್ಲಿರಲ್ಲ. ಆವಾಗ ಇದೊಂದು ಕ್ಲಿಪ್ಪಿಂಗ್ನ ತೆಗೆದು ನನಗೆ ಆ್ಯಡ್ ಮಾಡ್ಕೋ ನೀನು ಯೂಟ್ಯೂಬ್ಗೆ ಅಂದ್ಬಿಟ್ಟು ಮಾಡ್ತಾರೆ. ಆ್ಯಂಡ್ ನಿಮಗೂ ಆ ದೇವರು ಒಳ್ಳೇದು ಮಾಡಲಿ. ಸೊ ಯಾರೆಲ್ಲ ನಮಗೆ ಒಳ್ಳೇದು ಬಯಸ್ತೀರ, ನಿಮಗೂ ಒಳ್ಳೇದಾಗಲಿ. ಏನೋ ಒಂಥರ ಚೆಂದಾಗಿ ಪ್ರಮೋದ್ ಅವ್ರು ಪೂಜೆ ಮಾಡೋದು ನೀಟಾಗೆ ಒಂದು ಲೈಟಾಗಿ ಮುಗಿಸಿರ್ತಾರೆ ಅಂತಲೇ ಹೇಳ್ಬೋದು. 2 ಶೂಟ್ ಮುಗಿಯಿತು. ಇವಾಗ ನನಗೆ ವಿಡಿಯೋ ಕಂಟಿನ್ಯೂ ಮಾಡಿಬಿಡೋಣ. ಎಷ್ಟು ಶೂಟ್ ಇಂಪಾರ್ಟೆಂಟು, ಯೂಟ್ಯೂಬು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಸೊ ಅದನ್ನು ಮರಿಬಾರ್ದು. ಆ್ಯಂಡ್ ಇದು ಏನಂದರೆ, ಪ್ರಮೋದ್ ಅವ್ರಿಗಂತೂ ಸಮಾಧಾನನೇ ಆಗಲಿಲ್ಲ ಗೈಸ್. ಅವಳಿಗೆ ಇದನ್ನು ಕೊಡಿಸೋವರೆಗೂ ಸಮಾಧಾನ, ನಿದ್ದೆನೇ ಮಾಡಿಲ್ವೇನೋ ಅವರು ಅನಿಸುತ್ತೆ ನನಗೇನೋ. ಅಷ್ಟು ಅಯ್ಯೋ ನನ್ನ ಗೊಂಬೆಗೆ ನಾನು ಟಾಯ್ಸ್ ಕೊಡಿಸ್ಲಿಲ್ಲ ಅಂದ್ಕೊಂಡು ಬಂದು ಎಷ್ಟು 2 ತಂದಿದ್ದಾರೆ. ಒಂಥರ
ಅದ್ರ ಜೊತೆಗೆ 2 ತಂದಿದ್ದಾರೆ. ಇವನಿಗೆ ಯಾವತ್ತೂ ನಾನು ಏನದು ಕಂಪ್ಯೂಟರ್ ಟೈಪ್ ಥರ ಇದೆಯಲ್ಲ ಅದನ್ನು ಕೊಡಿಸಿದ್ನಲ್ವ, ಅದಕ್ಕೇ ಹಂಗೇನು ಕೊಡಿಸ್ಬಿಡಿ ಅಂತ ಹೇಳಿದ್ರು. ಇದೊಂದು 80 ರೂಪಾಯಿ ಅಂತ ಈ ಬಾಲ್ಗೆ. ಇದನ್ನು ನಾನು ತೆಗೆಸ್ಕೊಂಡ್ಬಂದವನೇ ಕಳ್ಳ ನನ್ನ ಮಗ. ಇದೊಂದು ತೋರಿಸ್ತೀನಿ ರೂಪು. ಈ ಟಾಯ್ ಈ ರೀತಿ ಇರುತ್ತೆ ಅಪ್ಪು. ಈ ರೀತಿ ಗೊಂಬೆಗಳೆಲ್ಲ ಬಂದು ಹಿಂಗೆ ಎತ್ಕೊಂಡು ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿತ್ತು. ಅಲ್ಲಿ ತುಂಬಾ ದೊಡ್ಡದಾಗಿ ಕಾಣ್ತಿತ್ತು. ನಾನು ಇಲ್ಲಿ ನೆನೆ ನೋಡಿದ ತಕ್ಷಣ ತುಂಬಾ ಪುಟ್ಟದು ಅಂತ ಅನಿಸ್ತು. ಆಮೇಲೆ ಅದಕ್ಕೆ ತೋರಿಸ್ದೆ, ಅಷ್ಟೇ ಬರೋದು ಇದು ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಹೆಂಗೆ ಇವಾಗ ಅವಳು ದಬಾಕೋತಾ ಇದ್ದಾಳಲ್ವಾ, ಸೊ ಇದು ದಬಾಕೊಂಡಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತಂದಿದ್ದಾರೆ. ಇದು ಪ್ಲೇ ಮಾಡಿದಾಗ ತೋರಿಸ್ತೀನಿ ಗೈಸ್ ನಾನು. ಇದು ಒಂದು 550 ರೂಪೀಸ್ ಇದೊಂದು ತಂದಿದ್ದಾರೆ. ಇದು ಈ ರೀತಿ ಆಡುತ್ತೆ. ನಾನು ಇವಾಗ ಇದನ್ನು ಆಡಿ ತೋರಿಸ್ತೀನಿ. ಇದು 199 ರೂಪೀಸು. ಇದನ್ನ ಏನಕ್ಕೆ ನಾನು ತರಕ್ಕೆ ಹೇಳಿದ್ದೆ ಅಂದರೆ ಈ ಥರ ನೇತಾಕೋ ಟಾಯ್ಸೇ ಬೇಕು, ಒಂದು 3 ತೊಗೊಬನ್ನಿ ಅಂತಲೇ ಹೇಳಿದ್ದೆ. ಸೊ ಇರಲಿಲ್ಲ ಅಲ್ಲಿ ಇತ್ತು, ವೆರೈಟೀಸ್ ಇತ್ತು. ಅಂದರೆ ಅಷ್ಟೊಂದು ಟೈಮ್ ಇರಲಿಲ್ಲ, ತುಂಬಾ ಸ್ವಲ್ಪ ರಶ್ ಆಗೋಯ್ತು ನಾನು ಹೋದ್ಮೇಲೆ. ಅದಕ್ಕೆ ಬಂದ್ಬಿಟ್ಟು ಇನ್ನೊಂದಿನ ಫ್ರೀ ಆಗಿ ಹೋದ್ರೆ ಆಯಿತು. ಇದನ್ನು ತೊಟ್ಲಿಗೆ ಕಟ್ಟಿದಾಗ ಆ ಮಗು ನೋಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ತುಂಬಾ ಚೆನ್ನಾಗಿ ನೋಡೋದು, ನಗೋದು ಎಲ್ಲ ಮಾಡ್ತಾಳೆ ಅವಳು. ಆಮೇಲೆ ಇದು ಸೌಂಡು ಅಷ್ಟೇ ತುಂಬ ಯೂನೀಕ್ ಆಗಿದೆ. ಉಲ್ಟಾ ಸಾಕು. ಸೊ ಈ ರೀತಿ ಹಾಡುತ್ತೆ. ಇದು ತುಂಬ ಚೆನ್ನಾಗಿದೆ. ಮತ್ತು ಅವಳಿಗೆ ನೆನ್ನೆ ತಂದ ಮೇಲೆ ಇದನ್ನು ಅವಳು ಮುಂದೆ ಹಾಕ್ತೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂದರೆ ಹೂ ಅಂದ್ಕೊಂಡು ಕಾಲೆಲ್ಲ ಹಿಂಗೆ ಅಂದ್ಕೊಂಡು ತುಂಬ ಚೆನ್ನಾಗಿ ಅವಳು ಆಟ ಆಡಿದ್ಲು. ಇಷ್ಟ ಆಯಿತು. ಇದೇ ಥರ ಇನ್ನೊಂದಷ್ಟು ತೊಗೊಂಡ್ಬಂದರೆ ಅವಳಿಗೆ ಯೂಸ್ ಆಗುತ್ತೆ. ಚಿನ್ನಿ ಬನ್ನಿ, ಇವಾಗ ರೇಷನ್ನು ಪ್ರಮೋದ್ ಅವ್ರು ತೋರಿಸ್ತಾರೆ, ನಾನು ವಿಡಿಯೋ ಮಾಡ್ತೀನಿ. ಯಾವ್ದಾ ಹೆಂಗಿತ್ತು ಪಾರ್ಟಿ ಡೇ? ಹೆಂಗಿತ್ತು ಪಾರ್ಟಿ ಡೇ? ಏನ ಹಪ್ಳನ? ಹಪ್ಳ ಬೇರೆಯವ್ರಿಗೆ ಕೊಡ್ತಾರೆ, ನೀನು ತಂದಿರೋದು ನಿನಗೆ ಕೊಡ್ತಾರಾ? ಅದೇ ಬೇರೆಯವ್ರು ತಂದಿರೋದು ಇವನು ಕೊಟ್ಟರು, ಇವನು ಬೇರೆಯವ್ರು ಕೊಟ್ಟವ್ರೆ. ಬನ್ರಿ, ಅವನು ಹೇಳೋ ಸ್ವಲ್ಪ ಬೆಳಕು ಕರಿತದೆ. ಏನಮ್ಮ ಕೊಟ್ಟವ್ರೆ? ನಡಿ ಮಗ, ನೀನು ನೋಡಿಲ್ಲ. ಅವ್ರೇನು ಇಟ್ಕೊಂಡು ಏನು ತಿನ್ಕೊಡ್ತಾರಾ? ಅಪ್ಪು ನಾನು ಹೊಡೆದಾಕ್ಬಿಡ್ತೀನಿ, ನಿಜವಾಗ್ಲೂ ಹೊಡೆದಾಕ್ಬಿಡ್ತೀನಿ. ಏನು ಮಾಡ್ತಾವ ನೋಡ್ಪಮ್ಮಿ ಅವನು. ನಮ್ಮನೆ ಏನು ಯೂಸ್ ಆಗುತ್ತೋ ಬಿಡ್ತೋ, ಕಾಫಿ ಪೌಡರ್ ತುಂಬ ಯೂಸ್ ಆಗುತ್ತೆ. ಅದು ತರಲ್ಲ ಅವರು. ಬೂಸ್ಟು ಗಟ್ಟಿ ಮಾಡಿ ಬಿಸಾಕಿದ್ದ, ಅದಕ್ಕೆ ನಾನು ಪ್ಯಾಕೆಟ್ ತಂದಿದ್ದೀನಿ. ಬೇಕೇ ಬೇಕು ಅಂತ ಹಠ ಮಾಡ್ದ ಬೂಸ್ಟು. ಪಮ್ಮಿ ತರಬಾರ್ದು, ಅಲ್ಲೇ ಇತ್ತಲ್ಲ ಪಮ್ಮಿ ಅದು. ಸುಮ್ಮನೆ ಹಠ ಮಾಡ್ತಾ ಏನು ಕಾಫಿ ಪುಡಿ ಅಂಗಡಿನೇ ತಂದ್ಬಿಟ್ಟವ್ರೆ. ಆಮೇಲೆ ಇದು MTR ಬಾದಾಮ್ ಪೌಡರ್ ಯೂಸ್ ಮಾಡ್ತೀವಿ, ತುಂಬ ಚೆನ್ನಾಗಿದೆ ಅದು. ಸೊ ಹಾಗಾಗಿ ಬಾಟಲ್ ಆಲ್ರೆಡಿ ಲಾಸ್ಟ್ ಟೈಮ್ ತಗೊಂಡಿದ್ವಿ, ಅದಕ್ಕೆ ಅದ್ರಲ್ಲಿ ಸ್ಯಾಚೆಟ್ ತಂದೆ. ನೀನು ವಿಡಿಯೋದಲ್ಲಿ ಜಾಸ್ತಿ ಬರಬೇಡ ಪ್ಲೀಸ್, ಕಾಪಿ ರೈಟ್ ಬಂದ್ಬಿಡ್ತು ಕೋಣ. ಅವತ್ತು ಬಾರೋ ಈ ಕಡೆ. ಅದು ಬಿಟ್ಟರೆ ಮೆಣಸಿನ್ಕಾಯಿಗಳು ಬೇಕಿತ್ತು, ಧನಿಯಾ ಮೆಣಸಿನ್ಕಾಯಿ. ಈ ಕಡೆ ಬಾಪು. ಏನದ ಫ್ಯಾಬ್ ಖಾಲಿ ಆಗಿತ್ತ. ಇದು ಬಟ್ಟೆ ಸೋಪು, ಆಮೇಲೆ ವಿಮ್ಮು, ಪಾತ್ರೆ ಸೋಪು 3 ಇದು ಸಪ್ರೇಟ್ ಇದೆ. ಹೆಂಗೆ ಗಡ್ದ ಇಡು. ಹಿಂಗು ಇದು ಹಬ್ಬಕ್ಕೆ ಬೆಲ್ಲ ಚಿಕ್ಕ ತಂದ್ಬಿಡ್ತೀಯಾ? ದೊಡ್ಡದಿರಲಿಲ್ವಾ? ಮತ್ತು ಮೇನಾಗಿ ಕಾಳುಗಳು ಬೇಕಿತ್ತು, ಬೇಳೆ, ಹೆಸರು ಕಾಳು, ಅವರೆಕಾಳು, ಪಟ 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 ಅನ್ಸೂರಿ. ಏಲಕ್ಕಿ, ಅದೇ ಗೈಸ್ ನಮ್ಮ ಮನೆ ಫ್ರೆಂಡ್ಸ್ ನೋಡ್ಬಿಟ್ರೆ ಎದುರು ಹೋಗ್ತೀರಾ. ಫುಲ್ ಎಂಟಿ. ಆಲ್ರೆಡಿ 2.5 months ಆಯ್ತು ಎಂಟಿ. ಹೌದು. ಇದು ಕಡಲೆ ಹಿಟ್ಟು ಈ ಥರ ಕೊಟ್ಬಿಟ್ಟಿದ್ದಾನ, ಪ್ಯಾಕೆಟ್ ಕೊಟ್ಟಿಲ್ಲ, ನೋಡೇ ಇಲ್ಲ. ಪಮ್ಮಿ ನೋಡ್ಬಿಟ್ಟು ಹಾಕ್ಸ್ಬೇಕು ಪಮ್ಮಿ, ಚೆನ್ನಾಗಿ ಬರಲ್ಲ ಬಜ್ಜಿ ಪಮ್ಮಿ. ಮೆಣಸು, ಮತ್ತೆ ಇದು ಬಂದು ಲಾಸ್ಟ್ ಟೈಮು ಚಿಕನ್ ಸಾಂಬಾರು ಮಾಡಿದ್ನಲ್ಲ ಅವಾಗ ಹಾಕಿದ್ದೆ. ಇದು ಏನದು? ಗಸಗಸೆ. ಸೊ ಹಂಗಾಗಿ ಅದು ಬೇಕು ಅಂತ ಫುಲ್ ಸುರ್ದ್ಬಿಡಮ್ಮ. ಕಡಲೆ ಅಷ್ಟೇ, ಇನ್ನೇನು ಜಾಸ್ತಿ. ಉಪ್ಪು ತೋರಿಸ್ತೀನಿ ಬನ್ನಿ ಗೈಸ್. ಸಾಸಿವೆ,
ಅಂದರೆ ಅಕ್ಕಿ ಅಕ್ಕಿ ಇನ್ನೊಂದು ಸ್ವಲ್ಪ ಇದೆ. ಪ್ರಮೋದ ಡೈಲಾಗ್ ಹೆಂಗಿತ್ತು ಗೊತ್ತಾ, ಚಿನಿ ಇಷ್ಟಕ್ಕೇನೆ ಇಷ್ಟು ಇದು 3600 ಅಕ್ಕಿ 1800 ಟೋಟಲ್ ಎಲ್ಲ ಸೇರಿ ಎಷ್ಟಾಯಿತು? ನೆನ್ನೆನೂ ಆಲ್ಮೋಸ್ಟ್ ಅದು ಟಾಯ್ ಇದು ಅದು ಅಂತ ಅಂದ್ಬಿಟ್ಟು ಒಂದು 8000 ಇಲ್ಲ 8000 ಆಗ್ಬಿಡ್ತು. 3600 1800 3800 1800 4800 5200 5200 ಆಯ್ತಾ? 6,500 ಒಂದು 7 ಅನ್ಕೋ ಅಷ್ಟೆ. ನೋಡಿ ಗೈಸ್ ಫುಲ್ ಎಂಟಿ ಆಗೋಗಿತ್ತು. ಫುಲ್ ಎಂಟಿ ಆಗಿತ್ತು, ಬೇರೆನೇ ಖಾಲಿ ಆಗಿತ್ತು. ಮೊನ್ನೆ ಇದು ಇದರಲ್ಲಿ ನಾನೇ ಬ್ಲಿಂಕಿಟ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಇದೆಲ್ಲ ನೋಡಿ ಆಲ್ಮೋಸ್ಟ್ ಹೆಸರು ಬೇಳೆ ಇಷ್ಟು, ರವೆ ಇಷ್ಟು ಎಲ್ಲ ಚಿಕ್ಕ ಚಿಕ್ಕದು ಅಷ್ಟೇ. ತುಂಬಿಡಿ ಇವಾಗ ತುಂಬಾದ್ಮೇಲೆ ಸಿಗ್ತೀನಿ ಗೈಸ್. ಎಸ್ ಗೈಸ್ ಎಲ್ಲ ಜೋಡಿಸಾಯಿತು ಕಂಪ್ಲೀಟಾಗಿ. ಇಲ್ಲೆಲ್ಲ ತುಂಬ ಹಾಕ್ಬಿಟ್ಟವ್ರು ಅದಕ್ಕೆ. ಇಲ್ಲಿ ಮನೇಲಿ ಜಾಸ್ತಿ ಈ ಥರ ತುಂಬ್ದಂಗೆ ಸಾಮಾನಿದ್ರೆ ಲಕ್ಷ್ಮಿ ಅಂತ ಅಂತಾರೆ. ಸೊ ಅದಕ್ಕೆ ಹಿಂಗೆ ಇರಬೇಕು ಯಾವಾಗಲೂ. ಇದೇನು ಕಡಲೆ ಬೀಜ 3 ಪ್ಯಾಕೆಟ್ ಅವೇ. ಜಾಸ್ತಿ ನಾವು ಚಿತ್ರಾನ್ನ ಆ ಥರ ಏನೋ ಮಾಡ್ತಾ ಇಲ್ವಲ್ಲ. ಕಡಲೆ ಬೀಜ ನಾನು ಯೂಸ್ ಮಾಡೋಕ್ಕೆ ಬಿಡಲ್ಲ. ರೈಸ್ ಐಟಮ್ ನೀನು ಕಡಿಮೆ ಹೋಗ್ಬಿಟ್ಟಿದೆಯಲ್ಲ, ಬರೀ ಚಪಾತಿ ರೊಟ್ಟಿ ದೋಸೆ ತಿನ್ನೋಕ್ಕಾಗಲ್ಲ ರೈಸ್ ಈ ಶೆಕೆಲ್ಲಂತೂ ಯಪ್ಪ. ನೋಡ್ರಿ ಒಮ್ಮೆ ಎತ್ಕೊಂಡು ಮೇಲ್ಗಡೆ ಹೋಗೋಣ. ಇದು ಜ್ಯೂಸ್ ಕೊಟ್ಬಿಟ್ಟು ಹೋಗ್ಬಿಡೋಣ. ಮಸ್ಪನ್ನ ಮಾಡ್ಬಿಡ್ತೀನಿ. ಒಂದು ಹಳೆ ಫ್ರಿಡ್ಜಲ್ಲಿ ಇದು ಮಾಡ್ಬೇಡ ಇವಾಗ. ಫ್ರಿಡ್ಜ್ಗೆ ಇಟ್ಬಿಡು ಒಂದು 2 ಎತ್ಕೊಂಡು. ಈಗ 2 ಇಟ್ಬಿಟ್ಟು 2 ಮಾಡ್ಬಿಡೋದ? 2 ಮಾಡ್ಬಿಡು, ತುಂಬ್ಕೊಂಡು ನಡಿ ಮೇಲ್ಗಡೆ ಕುಡ್ಕೊಂಡು ಮಾಡಿದ್ರೆ ಆಯ್ತು. ಅಯ್ಯಪ್ಪ ಗೈಸ್ ಈ ಮಕ್ಕಳು ಕಟ್ಕೊಂಡು ಮಾಡೋದಿದೆಯಲ್ಲ, ಹೆಂಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಇವತ್ತು? ನರ್ಕ. ನಿನ್ನೆನೂ ಇವತ್ತು ಪ್ರಮೋಷನ್ ಎಲ್ಲ ಆಲ್ರೆಡಿ ಮಂತ್ ಎಂಡ್ ಅಲ್ವಾ, ಎಲ್ಲರೂ ಕ್ಯಾಂಪೇನಿಂಗು ಇವಾಗ ಮುಗಿಸ್ಲೇಬೇಕು. ಅವ್ರದ್ದು 3 ಡೇಸ್ ಟೈಮಿಂದ ಮುಗಿಸ್ಲೇಬೇಕು. ಎಲ್ಲರೂ ನಮ್ಗೆ ಮಾಡಿ ಅಂತ. ನಾವು ಬೇರೆ ಇದು ಆಲ್ಮೋಸ್ಟ್ 1.5 ಮಂತ್ ಆಗಿತ್ತು ಮಾಡಿರಲಿಲ್ಲ. ಸೊ ಇದನ್ನ ಫಸ್ಟ್ ಮುಗಿಸ್ಕೊಬಿಡೋ. ಅದರಲ್ಲಿ ಇವನು ಇವತ್ತು ಬಿದ್ದೈತೆ ಕಜ್ಜಾಯಗಳು ಗೈಸ್. ರೋಡಲ್ಲಿ ಬಿದ್ದವೆ. ಏನು ಮಾಡಿದೆ ರೀ ಅಂದ್ರು? ಆ ಬಾಲ್ನ ತಕ್ಸ್ಕೊಂಡ್ಬಂದ. ಆಯ್ತು ಪಾಪ ಆಟ ಆಡಲಿ ಅಂದ್ರೂ ಸುಮ್ಮನೆ ಆಗಿದ್ರೆ ಆ ಬಾಲ್ ಮೇಲಿಂದ ಕೆಳಗಡೆ ಬಿದ್ದಿದೆ. ಹೋಗಿ ಎತ್ಕೊಂಡ್ಬರ್ಬೇಕಲ್ವಾ ಬಾಲ್ನ. ಸುಮ್ಮನೆ ಆರಾಮಾಗಿದೆ ನಮ್ಮ ಪಾಡಿಗೆ. ಅವನು ಬೇರೆ ಯಾರು ಎತ್ಕೊಂಡು ಹೋದ್ರೆ ಇಂಥವ್ರಿಗೆ ನಾವು ದುಡ್ಡು ಖರ್ಚು ಮಾಡಿಸಿ ಟಾಯ್ಸ್ ಎಲ್ಲ ಕೊಡಿಸ್ಬೇಕು ನೋಡಿ. ಹೇಳ್ತಲ್ವಾ ನೀನು ತಪ್ಪು ಮಾಡಿರೋದು ಹೇಳ್ತಾವ ನೀ ಜನಕ್ಕೆ. ನಾನು ಇದಂಗೆ ಹೇಳೋದು ಗೈಸ್. ಹೊಡೆದೆ ಅಂದರೆ ಹೊಡೆದೆ ಅಂತಲೇ ಹೇಳ್ತೀನಿ ನಾನು ಸುಮ್ಮನೆ ಇದು ಮಾಡಲ್ಲ. ನಾನು ವಿಡಿಯೋ ಹಿಂದೆ ಒಂಥರ ನಾನು ಮಾಡಲ್ಲ. ಹೊಡೆದೆ ಅಂತಲೇ ಹೇಳೋದು. ಇದಕ್ಕೆ ಇದೇ ಕಾರಣಕ್ಕೆ ನಾನು ಇವನಿಗೆ ಕಜಾಯಗಳು ಕೊಡೋದು ಗೈಸ್. ತಪ್ಪು ಮಾಡಬಾರ್ದು, ಮತ್ತು ಮಾಡಿದ್ರೂ ಅದನ್ನು ಅವನೇ ಕರೆಕ್ಟ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಬೇಕು. ಯಾರೋ ಎತ್ಕೊಳ್ಳಿ ಅಂದ್ಬಿಟ್ಟು ಅಚ್ಚುಕಟ್ಟಾಗಿ ಬಂದವನೇ ನೋಡಿ. ಇದನ್ನು ಓಪನ್ ಮಾಡ್ತಾಯಿದ್ವಿ, ನೋಡೋಣ ಫೈನಲ್ ಫಿಕ್ಸ್ ಆದಮೇಲೆ ಯಾವ ರೀತಿ ಇದೆ ಅಂದ್ಬಿಟ್ಟು ತೋರಿಸ್ತೀನಿ. ನಾನೊಂದು ಸ್ವಲ್ಪ ಗರಂ ಆಗಿಬಿಟ್ಟಿದೆ ಗೈಸ್, ಅದಕ್ಕೆ ನಾನು ಆ ಥರ ಮಾತಾಡ್ತಾ ಇದ್ದೀನಿ. ನಾಳೆ ಇನ್ನೂ ಒಂದು ಡ್ರೆಸ್ ಚೇಂಜ್ ಮಾಡಿದ್ದೀನಿ ನೋಡಿ. ನಾನೊಂದು ಭೂತ ಥರ ಕಾಣ್ತಾ ಇದ್ದೀನಿ ಇವತ್ತು. ಯಪ್ಪ ಗರಂ ಚಾಯ್ ಏನಾ ಕೊಟ್ಟರೆ ಇನ್ನೊಂದು 4 ಗರಂ ಚಾಯ್ ಆಯ್ತದೆ. ನಮ್ಮ ಒಮ್ಮೆ ಅದು ಕಿಚ್ಚ ಕೂತಿಲ್ಲ ಇವತ್ತು. ಮಲಗಿದ್ಲು ಗೈಸ್. ಆಮೇಲೆ ಇವ್ಳು ಪ್ರಮೋಷನ್ ಮಾಡೋಕ್ಕೆ ಅಂತ ಎದ್ದೇಳಿಸ್ತಿದಂಗೆ ಶುರು ಹಚ್ಕೊಂಡ್ಲು. ಹೊತ್ತಾಗೆ ಸ್ಯಾಡಾಗಿ ಮಲಗಿದಳು. ಅವಳೇ ಸ್ಯಾಡಾಗಿ ಮಲಗಿದಳು. ಸಿಕ್ಕವಳು ನೋಡಲಿ. ರೆಡಿ ಆಯಿತು ಗೈಸ್, ಇಷ್ಟೇ ಗೈಸ್. ಇವಾಗ ಕ್ಲಿಪ್ಪಿಂಗ್ಸ್ ತಗೋಬೇಕು. ಎದ್ಲು ಆವಾಗಲೇ. ಹಾಕುರಿ ಬ್ಯಾಗ್ ಒಳಗೆ ಫುಲ್ ಮೂದ್ರು ಗಟ್ಟ ಬಚ್ಚಿನಿ. ಅದೇ ಯಾವ್ದು ಮೇಲೆ ಯಾವ್ದು ಕೆಳಗೆ ಇಷ್ಟೇನಾ ಚಿನಿ? ಯಾವ ಕಡೆ ಇದೆ ನೋಡ್ಕೋ. 2 ಕಡೆ ನಿಂತೆ ಜಿಪ್ಪು. ಹಂಗಲ್ಲ, ಉಲ್ಟಾ. ಹಾಂ ಹಿಂಗೆ ಹೆಂಗೆ ನೋಡ್ತಾಳೆ ನೋಡ್ಪಮ್ಮಿ.
ನಿಂದೆ ಮಗಳಿದು. ನೀನು ಮನಿಕಂಡೇನು? ನಾನು ಕುಂಡ ತರ ಮನಿಕತ್ತೀನಿ ಅಲ್ವಾ? ಇದು ಬಿದ್ದೋಗ್ಬಿಟ್ರೆ ಏನೂ ಆಗಲ್ಲ. ಬಿಡಪ್ಪು ನಿಂಗಲ್ಲ ಪಾಪ. ಬೇಡ, ಖಾಲಿ ತೊಟ್ಲು ತೂಗ್ಬಾರದು, ಪಾಪ ಹೊಟ್ಟೆನ ಬರುತ್ತೆ. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಮಲ್ಕೋತಾಳೆ ಇಲ್ವಾ ಅನ್ನೋದೇ ಡೌಟು. ನೋಡೋಣ. ಕಲರ್ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಕಲರ್ ಪಿಂಕ್ ಅವಳಿಗೆ ಸೂಟ್ ಆಗುತ್ತೆ. ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿದೆ. ನಾನು ಸೊಳ್ಳೆ ಪರ್ದು ಹಾಕೋಣಾಗ. ಎಸ್ ಗೈಸ್, ಇದು ಮಾಡಾಯಿತು. ತುಂಬ ಚೆನ್ನಾಗಿದೆ. ಯೂಸ್ಫುಲ್, ತುಂಬ ಯೂಸ್ ಆಗುತ್ತೆ ನನಗೆ. ಇದ್ರ ಒಳಗಡೆ ಮಲಗಿದ ತಕ್ಷಣ ಅವಳು ಸುಮ್ಮನೆ ಆಗಲೇ ಮತ್ತು ಆರಾಮಾಗಿ ತೂಕೋಬೋದು. ಗೇಜ್ ಇದೆ ಇದು, ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳಿಗೆ. ಸೊ ಇದೊಂದು ಮುಗೀತು. ಆ್ಯಂಡ್ ಇನ್ನೂ 2 ಮುಗಿಸಿದ್ದೀನಿ. ಇವಾಗ ಇನ್ನೂ 2 ಶೂಟ್ ಇದೆ. ಹಂಗೆ ಮಾಡೋದಂತ ಅವಳು ಸುಮ್ಮನೆ ಇರ್ತಾಳೆ ಇಲ್ಲೋ ಅಂತ ನನಗೆ ಡೌಟು. ಸೊ ನೋಡಬೇಕು ಏನು ಮಾಡ್ತಾಳೋ ಅಂತ. ಸೊ ಇದ್ರಲ್ಲಿ ಮಲಗಿಸ್ಬಿಟ್ಟು ನಾವು ಒಂದೇ ಶೂಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. 2 ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ 1 ಮುಗಿಸ್ಬೇಕು ನಾವು. ಬಟ್ ಅವಳು ಬೇಕಲ್ಲ ನಿಂಗೆ ಮೈಲೋ ಮಾಡೋದಕ್ಕೆ? ಮೈಲೋ ಮಾಡೋದಕ್ಕೆ ಬೇಕು, ಗೇಮ್ಸ್ ಮಾಡೋಕ್ಕೆ ಏನು ಬೇಡವಲ್ಲ. ಹಾಂ, ಅದಕ್ಕೆ ಬೇಡ. ಅದಕ್ಕೆ ಒಂದು ಪ್ರಾಡಕ್ಟ್ ಅದೇನೋ ಮಿಸ್ ಮ್ಯಾಚ್ ಅಂತ. ಇಲ್ಲ, ಸರಿ ಐತೆ ಅಂತ ಮೆಸೇಜ್ ಮಾಡೋಣ. ಆ್ಯಂಡ್ ಇವತ್ತು ಶುಕ್ರವಾರ, ನಮಗೆಲ್ಲರಿಗೂ ಗೊತ್ತು ಶುಕ್ರವಾರ ನಮಗೆ ಎಲ್ಲೆಲ್ಲಿಂದನೂ ಪೇಮೆಂಟ್ ಬಂದ್ಬಿಡುತ್ತೆ. ಸೊ ನಾನು ಅನ್ಕೋತಾ ಇರೋದು ಇವತ್ತು ಯಾವುದು ನಂಗೆ ಅಮೌಂಟೇ ಬಂದಿಲ್ವಲ್ಲ, ಬರಬೇಕಲ್ಲ ಅಂದ್ಕೊಂಡು ಕೂತ್ಕೊಂಡೆ ಗೈಸ್. ಬಟ್ ಅನ್ನೋ ಮೆಸೇಜ್ ಬಂತು. ಸೊ ಆವಾಗ 15,000 ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅಂತ. ಯಾವ್ದು ಬಂದಿದೆ ಅಂತ ಗೊತ್ತಾಗಲ್ಲ, ಅಮೌಂಟ್ ಬರುತ್ತೆ. ಸೊ ಯಾವುದೋ ಒಂದು ಮಾಡಿರ್ತೀನಿ, ಅದು ಬಂದಿರುತ್ತೆ. ಸೊ ಅವಾಗ ಒಂಥರ ಖುಷಿ. ಅದಕ್ಕೆ ನಾನು ಫ್ರೈಡೇ ಮಿಸ್ ಮಾಡ್ದಂಗೆ ಪೂಜೆ ಮಾಡಿಸ್ತೀನಿ. ನಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ, ನೀನು ಪೂಜೆ ಮಾಡಲೇಬೇಕು ಚೇನಿ ಅಂದ್ಬಿಟ್ಟು ಪ್ರಮೋದ್ ಅಂತೂ ಇಸ್ಮಾಯಿಲ್ ಆಗೋಗುತ್ತೆ. ಸೊ ನನ್ನ ಹೆಂಡತಿ ಏನೋ ಮಾಡಬೇಕು ಅಂತ ಮಾಡ್ತಾ ಇದ್ದಾಳಲ್ಲ ಅಂತ ಅಲ್ವರಿ. ಹೇಳ್ರಿ ಏನಾರ ಏನು ಹೇಳಿ ಕಿರ್ಚ್ಕತಾಳೆ. ಗೈಸ್, ನನಗೆ ನಿಜವಾಗ್ಲೂ ಈ ಕೊಲಾಬ್ರೇಷನ್ ಮಾಡುವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಿ ಹೈ ಆಗ್ಬಿಡುತ್ತೆ. ಮುಗಿದ್ಮೇಲೆ ನಾರ್ಮಲಾಗಿ ಮಾತಾಡ್ತಾ ಇರ್ತೀನಿ. ಶೂಟ್ ಮಾಡುವಾಗಂತೂ ಅಯ್ಯೋ ಹೆಂಗೆ ಆಡ್ತೀನಿ ಅಂದರೆ ಒಂಥರ ಮಿಕ್ಸ್ ಫೀಲಿಂಗ್ ಆಗ್ಬಿಡ್ತಾ ಇರ್ತೀವಿ. ಒಳಗಡೆ ಏನು ಬ್ರೈನ್ನ ಯಾರೋ ಕಲಿಸ್ತಾ ಇದ್ದಾರೆ ಅನ್ನೋ ಫೀಲ್ ಆಗ್ತಾ ಇರ್ತೀವಿ. ಇವಳು ಕಾಟ, ಅವನು ಒಂದಷ್ಟು ಟಾರ್ಚರ್ ಮಾಡ್ತಾನೆ. ಅದ್ರಲ್ಲಿ ಪ್ರಮೋದ್ ಅವರಂತೂ 100 ಮಿಸ್ಟೇಕ್ ಮಾಡ್ತಾರೆ. ನನಗೆ ಎಲ್ಲೆಲ್ಲಿಂದನೂ ಬಿ ಪಿ ಏರ್ತಾ ಇರುತ್ತೆ ಗೈಸ್. ಪಾಪ ಬಯಸ್ಕೊತಾರೆ ಅವರು. ಆಮೇಲೆ ಗೊತ್ತು ಅವರಿಗೆ ಇದೆಲ್ಲ ಅವಳು ಶೂಟ್ ಮಾಡೋಗಂಟ. ಆಮೇಲೆ ಅವಳೇನು ಮಾತಾಡ್ತಾಳೆ ಅಂದ್ಬಿಟ್ಟು ಚಿನ್ನಿ ನಾನೇ ಮಾತಾಡ್ತೀನಿ, ನೀನು ಬಿ ಪಿ ರೇಸ್ ಮಾಡ್ಕೊಬೇಡ ಅಂತಾರೆ. ಆದರೆ ನಾನು ತಪ್ಪು ಮಾಡಬೇಕು, ಆ ಕಡೆ ಸರ್ರಿಗೆ ಹೋಗಿತಾರೆ ಅವರು. ಅದನ್ನು ಹೇಳ್ಬಿಡ್ತೀನಿ, ನಾನು ಒಬ್ಬಳೇ ಏನು ಮಾತಾಡಲ್ಲ. ನಾನಿನ್ನೇ 1 ಮಿಸ್ಟೇಕ್ ಆಯಿತು ಸುಮ್ಮನಿರ್ತಾರೆ, 2 ಮಿಸ್ಟೇಕ್ ಆಯಿತು ಸುಮ್ಮನಿರ್ತಾರೆ, 3 ಮಿಸ್ಟೇಕ್ ಆಗಿಬಿಟ್ರೆ ಅವ್ರು ತೊಗೊಬಿಡ್ತಾರೆ. ನೀನು ಮಾಡೋಕ್ಕೆ ಬರಲ್ಲ, ಅವ್ನು ಮಾಡೋಕ್ಕೆ ಬರಲ್ಲ, ಹಿಂಗೆ ಮಾಡೋಕ್ಕೆ ಬರಲ್ಲ. ಈಗೇನೋ ಫುಲ್ ಸುಪೀರಿಯರ್ ಆಗಿಬಿಟ್ಟಿದೆ. 1ನೇ ಟೇಕಿಗೆ ಇವಳು ಮಾಡಿಬಿಡ್ತಾಳೆ. ನಾವು ಹಂಗಲ್ಲ, 1-2-3 ಟೇಕಾದ್ರು ತಗೋತೀವಿ. ಇವಳು ಫಸ್ಟ್ ಸ್ಟಾರ್ಟಿಂಗು ಯೂಟ್ಯೂಬ್ ಕಮೆಂಟ್ಸ್ ಮಾಡಿದಾಗ ಗಾಯ್ಸ್ ಇದಕ್ಕೆ ಉಪ್ಪು ಹಾಕಿದ್ದೀನಿ ಸ್ಟಾಪ್, ಇದು ಮಸಾಲೆ ಮಿಕ್ಸ್ ಮಾಡ್ತಿದ್ದೀನಿ ಸ್ಟಾಪ್. ಆತನೇ ಒಂದು ವಿಡಿಯೋ ಇದೆ, ಯಾವುದೋ ಒಂದು ಮಸಾಲದ್ದು ಮಾಡಿದ್ವಿ. ಯಾವುದು ಬಿರಿಯಾನಿ ಮಸಾಲ ಪೌಡರ್ ಹಾಕ್ಬಿಟ್ಟು ಮಾಡಬೇಕು. ಅದನ್ನು ಇಲ್ಲ ಅಂದರೂ ಒಂದು 3 ಅವರ್ಸ್ ಶೂಟ್ ಮಾಡಿದ್ದೀವಿ. ಅದನ್ನು ಟೇಕ್ ಎಷ್ಟು ಅಂತಂದರೆ ಫುಲ್ ಗ್ಯಾಲರಿನೇ ತುಂಬೋಗಷ್ಟು ಟೇಕು ಅಷ್ಟು ಮಾಡಿದೆ. ಇವಾಗಲೂ ಮಾಡ್ತೀನಿ. ಇವಾಗ ಅವ್ರ ಸರ್ದಿ ಆಯ್ತಲ್ವಾ, ಈಗ ನೈಟು ನನ್ನ ಸರ್ದಿಗಿದೆ ಗೈಸ್. ಯಾಕಂದರೆ ವಾಯ್ಸ್ ಓವರ್ ಕೊಡಬೇಕು, ಅದಕ್ಕೆ ಪ್ರಮೋದ್ ಹೆಲ್ಪೇ ಬೇಕು. ಅವಾಗ ಉಗಿಸ್ಕೊತೀನಿ ನಾನು. ಒಂದು ಕಡೆ ನಾನು ಉಗಿಸ್ಕೊಂಡೆ, ಒಂದು ಕಡೆ ಇವ್ರು ಹೋಗಿದ್ದಾರೆ. ಸೊ ಇಬ್ಬರೂ ಒಂದೇ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇರೋದ್ರಿಂದ ಯಾವುದೇ ರೀತಿ ಜಗಳ ಆಗಲ್ಲ. ಅದೇ ನಮ್ಗೆ ಒಮ್ಮೆ ಮಲ್ಕೊಂಡ್ಲಲ್ಲ ಇದರಲ್ಲಿ 1-2 ತಿಂಗಳಿಂದ ನಾವು ಇದನ್ನು ಪ್ರಮೋಷನ್ ಮಾಡಿದೆ, ಹಂಗೆ ಇಟ್ಕೊಂಡಿದ್ವಿ. ಮಾಡಿಬಿಟ್ಟು ನೋಡ್ಕೊಳ್ಳೋರು ಯಾರಾದರೂ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ತುಂಬಾ ಕಷ್ಟ ಅಲ್ಲ, ಹಿಂಗೆ ಈಸಿ ಎಲ್ಲ ಮಾಡೋದು. ದಿನಕ್ಕೆ ಒಂದೊಂದಾದರೆ ಮುಗಿಸ್ಕೋಬೋದು. ನಾವು 3-4 ಅಂತಂದರೆ ಪ್ರಾಡಕ್ಟ್ಸ್ ಎಲ್ಲ ಬಂದ್ಬಿಟ್ಟು ನಾನು ಅವಾಗೇ ಹೇಳಿದ್ನಲ್ಲ ಗೈಸ್, ಏನು ಮಂತ್ ಎಂಡಲ್ಲಿ ಎಲ್ಲರಿಗೂ ಹೆಂಗೆ ಮಂತ್ ಎಂಡಲ್ಲಿ ವರ್ಕು. ಈಗ ನನ್ನದೇ ವರ್ಕು ಆಫೀಸ್ ವರ್ಕ್ ಇದೆ, ಅದನ್ನೇ 2 ಡೇಸಿಂದ ನಾನು ಲ್ಯಾಪ್ಟಾಪೇ ಓಪನ್ ಮಾಡೋಕ್ಕಾಗ್ತಿಲ್ಲ. ಅಷ್ಟು ಪ್ರೆಷರ್ ಇದರಲ್ಲಿ ಆಗ್ಬಿಟ್ಟಿದೆ ನನಗೀಗ. ಸೊ ಇವತ್ತು ಇನ್ನೂ 2 ಪ್ರಮೋಷನ್ ಇದೆ, ಅದನ್ನು ಕ್ಲಿಯರ್ ಮಾಡೇ ಮಲ್ಕೋಬೇಕು. ಸೊ ಅದೆರಡು ಕ್ಲಿಯರ್ ಆಯಿತು ಅಂತಂದರೆ ಈ ಮಂತದ್ದು ಆಲ್ಮೋಸ್ಟ್ ಮುಗ್ದಂಗೆ ಅಲ್ವಮ್ಮ? ಯಾವುದೂ ಇಲ್ಲ ತಾನೆ? ಇನ್ನೂ 2 ಪ್ರಮೋಷನ್ ಇದೆ, ಒಂದು GRS, ಒಂದು ರಾಯಲ್ ಮಾರ್ಟ್ದು. GRS ಮತ್ತು ರಾಯಲ್ ಮಾರ್ಟ್ದು ನಾನೇ ನಾಳೆ ಕಾಲ್ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಅಂತ ಅಂದಿದ್ದೆ. ಸದ್ಯ ಅವ್ರು ಬಿಸಿಲಿ ಕಾಲ್ ಮಾಡಿಲ್ಲ. ಅವರು ಬ್ರಾಂಡ್ ಎಕ್ಸ್ಪೋದು ಸೇಲ್ ಅವರಂತೂ ಮೆಸೇಜ್ ಮಾಡ್ತಾನೆ ಇದ್ದಾರೆ ಚೈತ್ರ ಅವರು.
ನಾವು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ರಾಯಲ್ ಮಾಡ್ತು ತೊಗೊಂಡಿಲ್ಲ, ಅದು ಅವ್ರು ಕಾಲ್ ಮಾಡ್ತಾನೆ ಇದ್ದಾರೆ, ಅದನ್ನು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಮತ್ತು ಇನ್ನೊಂದು ತಮಿಳ್ನಾಡ್ದು ಶೂಟ್ ಬಂದಿದೆ, ಅನಂತಪುರ್ 35,000 ಕೊಡೋಕೆ ರೆಡಿ ಇದ್ದಾರೆ. ರೆಸ್ಟೋರೆಂಟ್ದು ಹೋಗೊಂದಿನ ಉಳ್ಕೊಂಡು ನಾವೇ ಅಲ್ಲಿ ಶೂಟ್ ಮಾಡ್ಕೊಂಡು ಬರ್ಬೋದು. ಸೊ ಅವ್ರು ಕೊಡಕ್ಕೆ ರೆಡಿ ಇದ್ದಾರೆ, ನಾವಿಲ್ಲಿ ಹೋಗಕ್ಕೆ ರೆಡಿ ಇಲ್ಲ. ಅಂದರೆ ಪಾಪು ಚಿಕ್ಕದಿದೆ, ನಾವು ನಿಜ ಹೋಗೋಕ್ಕಾಗಲ್ಲ ಅಲ್ಲಿ ತನಕ. ನಾನು ಬ್ಯಾಂಗ್ಳೂರಲ್ಲಿ ಆಗಿದ್ರೆ ಅಟ್ಲೀಸ್ಟ್ ನಾನು ಮಾರ್ನಿಂಗ್ ಹೋಗ್ಬಿಟ್ಟು ಈವ್ನಿಂಗ್ ಅಷ್ಟಲ್ಲಿ ಶೂಟ್ ಮಾಡ್ಕೊಂಡು ಮುಗಿಸ್ಕೊ ಬಂದ್ಬಿಡೋಣ ಕಾನ್ಸೆಪ್ಟ್ ವಿಡಿಯೋದಲ್ಲಿ ಅಂತ ಅಂದ್ಕೊಂಡೆ. ಬಟ್ ಅವ್ರಿಗೆ ಅನಂತಪುರ ಲೊಕೇಶನ್ಗೆ ಬೇಕಂತೆ. ಈ ಥರ ಆಗಿ ಮೆಂಟಲಿ ಫುಲ್ಲು ಒಂಥರ ಆಗ್ತಾ ಇದೆ ನನಗೆ. ಫುಲ್ ಸ್ಟ್ರೆಸ್ ಅಂತಲೇ ಹೇಳ್ಬೋದು, ಆ ರೀತಿ ಆಗ್ಬಿಟ್ಟಿದ್ದೀನಿ. ಸೇಲ್ ಮಾಡೋದಾದರೆ ಏನು ಗೊತ್ತಾ, ಯಾರಿಗೆ ನಾವು ಕೆಟ್ಟದ್ದು ಮಾಡಲ್ಲ, ಕೆಟ್ಟದ್ದು ಬಯಸಲ್ಲ. ಸೊ ಅವ್ರಿಗೆ ಎಲ್ಲೋ ದೇವರು ಒಂದು ಕಡೆ ಕೈ ಹಿಡಿತಾನೆ ಅಂತಾರಲ್ಲ, ಸೊ ಆ ರೀತಿ. ಇದೇನು ನಮಗೆ ಸುಮ್ಮನೆ ವಿಡಿಯೋ ಮಾಡೋದು ಆ ಥರ ಏನಿಲ್ಲ, ಆದರೆ ನಮಗೂ ಒಂದು ಸಣ್ಣ ಪುಟ್ಟ ಅರ್ನಿಂಗ್ಸ್ ಇರುತ್ತೆ. ಸೊ ಅದರಿಂದ ಎಷ್ಟು ಬರುತ್ತೆ ಅಂತಲೂ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾನು ಪ್ರಮೋದವರು ಫುಲ್ ಶಾಕು. ಸೊ ಅದೇ ಯಾರಿಗೂ ಮೋಸ, ದ್ರೋಹ, ಅನ್ಯಾಯ, ಕೆಟ್ಟದ್ದು ಬಯಸೋದು ಇದು ಮಾಡಲಿಲ್ಲ ಅಂದರೆ ದೇವರು ನನ್ನ ಕೈ ಹಿಡಿತಾನೆ ಅಂದರೆ ಇದೇನೆ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ನಿಮ್ಮ ಸಪೋರ್ಟು ತುಂಬಾ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗಂತೂ ಇನ್ನಾಗಲ್ಲ ಗೈಸ್, ವಿಡಿಯೋ ಕಂಟಿನ್ಯೂ ಮಾಡೋದಂತೂ ಖಂಡಿತ ಇನ್ನು ನನಗಾಗಲ್ಲ. ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ, ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕಾಯ್ತಾರೆ. ಒಣ ಮುಗಿಸೋಣ.